ಅಕ್ಷಯ ತೃತೀಯ ಹಿಂದೂ ಮತ್ತು ಜೈನ ಧರ್ಮಗಳಲ್ಲಿ ಅತ್ಯಂತ ಮಂಗಳಕರವಾದ ಪವಿತ್ರವಾದ ವಿಶೇಷವಾದ ದಿನ. ಅಕ್ಷಯ ತೃತೀಯ ಅಂದರೆ ಸಂಸ್ಕೃತದಲ್ಲಿ ಅಕ್ಷಯ ಅಂದರೆ ಎಂದಿಗೂ ನಾಶವಾಗದ, ಕ್ಷಯವಾಗದ, ಕಡಿಮೆಯಾಗದ ಅಂತ ಅರ್ಥ. ಹಾಗೆ ತೃತೀಯ ಅಂದರೆ ಚಂದ್ರಮಾನ ಕ್ಯಾಲೆಂಡರ್ನ 3ನೆಯ ದಿನ ಅಥವಾ ತದಿಗೆ. ಇದು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿನ ಬರುತ್ತೆ. ಈ ದಿನದಂದು ಆರಂಭಿಸುವ ಯಾವುದೇ ಹೊಸ ಕೆಲಸ, ಹೂಡಿಕೆ, ಶುಭ ಕಾರ್ಯಗಳು ಉತ್ತಮವಾಗಿ ವಿಶೇಷವಾದ ಫಲವನ್ನು ನೀಡುತ್ತವೆ ಹಾಗೂ ದೀರ್ಘಕಾಲ ಬಾಳುತ್ತವೆ ಅನ್ನೋದು ನಂಬಿಕೆ. ಈ ದಿನ ಮಾಡುವಂತಹ ದಾನ, ಪೂಜೆ, ಒಳ್ಳೆಯ ಕೆಲಸಗಳ ಫಲ ಎಂದಿಗೂ ಕ್ಷಯವಾಗುವುದಿಲ್ಲ, ಅಕ್ಷಯವಾಗುತ್ತದೆ ಅಂತ ಹೇಳಲಾಗುತ್ತೆ. ಈ ದಿನದಂದು ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸೋದು ಅತ್ಯಂತ ಶುಭ. ಇದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತೆ. ಇದೇ ದಿನ ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮರು ಜನಿಸ್ತಾರೆ. ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣನು ಪಾಂಡವರಿಗೆ ಆಹಾರ ಕಡಿಮೆಯಾಗದಂತೆ ಅಕ್ಷಯ ಪಾತ್ರೆಯನ್ನು ನೀಡಿದ್ದು ಕೂಡ ಇದೇ ದಿನ. ವೇದವ್ಯಾಸರು ಗಣಪತಿಯು ಮಹಾಭಾರತ ಕಾವ್ಯವನ್ನು ಬರೆಯಲು ಪ್ರಾರಂಭಿಸಿದ್ದು ಕೂಡ ಇದೇ ದಿನ ಎನ್ನುವುದು ಪ್ರತೀತಿ. ಜೈನ ಧರ್ಮದಲ್ಲಿ ಮೊದಲ ತೀರ್ಥಂಕರರಾದ ಋಷಭದೇವರು ಕಬ್ಬಿನ ಹಾಲಿನೊಂದಿಗೆ ಉಪವಾಸವನ್ನು ಮುಕ್ತಾಯಗೊಳಿಸಿದ್ದು ಕೂಡ ಇದೇ ದಿನ. ಹಾಗಾಗಿ ಜೈನ ಧರ್ಮಕ್ಕೂ ಕೂಡ ಈ ದಿನ ವಿಶೇಷವಾದ ದಿನ. ಹೊಸ ಉದ್ಯಮ, ಹೊಸ ಕೆಲಸ ಆರಂಭಕ್ಕೆ ವಿಶೇಷವಾದ ದಿನ ಈ ದಿನ. ಬಡವರಿಗೆ ದಾನ ಧರ್ಮ ಮಾಡುವುದು, ಅನ್ನದಾನ, ವಸ್ತ್ರದಾನ ಮಾಡುವುದು ವಿಶೇಷವಾದ ಫಲವನ್ನು ಪಡೆದುಕೊಳ್ಳಬಹುದು. ದೇವಸ್ಥಾನಗಳಿಗೆ ಭೇಟಿ ನೀಡೋದು, ವಿಶೇಷವಾಗಿ ಪೂಜೆಗಳನ್ನು ಮಾಡಬಹುದು. ಚಿನ್ನ, ಬೆಳ್ಳಿ ಅಥವಾ ಮನೆಯ ಬಳಕೆಗೆ ವಿಶೇಷವಾದ ವಸ್ತುಗಳನ್ನು ಖರೀದಿಸುವುದು ವಿಶೇಷವಾದ ಫಲಗಳನ್ನು ತಂದುಕೊಡುತ್ತೆ. 2026ರ ಅಕ್ಷಯ ತೃತೀಯ ಯಾವಾಗ ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದರೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. 19 ಏಪ್ರಿಲ್ 2026ರ ಬೆಳಗ್ಗೆ ಭಾನುವಾರ 10:49 ತೃತೀಯ ತಿಥಿ ಪ್ರಾರಂಭವಾಗುತ್ತೆ. ಹಾಗೆ ಏಪ್ರಿಲ್ 20, 2026ರ ಬೆಳಗ್ಗೆ 7:27 ತೃತೀಯ ತಿಥಿ ಮುಕ್ತಾಯವಾಗುತ್ತೆ. ಸೂರ್ಯೋದಯದ ಅನುಗುಣವಾಗಿ ನಾವು ತೃತೀಯ ತಿಥಿ ಮುಕ್ತಾಯವಾದರೂ ಕೂಡ ಏಪ್ರಿಲ್ 20, 2026ರ ಸೋಮವಾರದಂದು ಅಕ್ಷಯ ತೃತೀಯವನ್ನು ಆಚರಿಸಬೇಕು. ಈ ದಿನ ಅಕ್ಷಯ ತೃತೀಯ ಪಂಚಮಹಾಪುರುಷ ಯೋಗ